ಹಲೋ ಸ್ನೇಹಿತರೆ, ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡಬೇಕೆನ್ನಿಸುವ ಸೊಪ್ಪಿನ ಸಾಂಬಾರು ಇದು. ನಮ್ಮ ಕಡೆ ಎಲ್ಲ ಇದು ಸೊಪ್ಪಿನ ಹುಳಿ ಸಾಂಬಾರು ಅಂತಾರೆ. ಮೊದಲು ನಾನು ಹುರುಳಿಕಾಳು ತೊಗೊಂಡಿದ್ದೀನಿ. ಅದನ್ನು ಈ ಥರ ನಾನು ಕುಕ್ಕರಲ್ಲಿ ಉಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಇಲ್ಕು ತಗೊಂಡು ಅದರೊಳಗಡೆನೆ ಹಾಕಿ ಚೆನ್ನಾಗಿ ಘಮ ಘಮ ಆಗೋ ಥರ ಹುರಿಬೇಕು. ನಂತರ ನಾವು ತಂದಿರೋ ಮಿಕ್ಸ್ಡ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ, 3 ಟೊಮೊಟೊ, ಇದಕ್ಕೆ ಹುಳಿ ಮೇಯ್ನಾಗಿ ಬೇಕಾಗಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು, ನೀವು ಹುಳಿ ಕಮ್ಮಿ ಇದ್ದರೆ ಟೊಮೊಟೊನೇ ಸಾಕಾಗುತ್ತೆ, ಮತ್ತು ನೀರು ಇಷ್ಟು ಹಾಕ್ಕೊಂಡು ನಾವು ಕುಕ್ಕರ್ನಲ್ಲಿ ಬೇಕಾಗುವುದಕ್ಕೆ ಕೂಗಿಸ್ಕೊಬೇಕು. ನಾನು ಇಲ್ಲಿ 3-4 ವಿಷಲ್ ಕೂಗಿಸಿದ್ದೀನಿ, ಉಪ್ಪು ಸೇರಿಸಿ ಕೂಗಿಸ್ಕೊಂಡಿದ್ದೀನಿ. ನಂತರ ಇದು ಬೆಂದಾದಮೇಲೆ ಈ ಥರ ಆಗಿದೆ. ಇದನ್ನು ನಾವು ಹಾಕ್ಕೊಂಡಿದ್ವಲ್ಲ ಟೊಮೊಟೊ, ಅದ್ರ ಜೊತೆಗೆ ಕಾಳು, ಸ್ವಲ್ಪ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸಿಲಿ ಸ್ವಲ್ಪನೇ ರುಬ್ಕೊಬೇಕು. ಒಂದು ಹದವಾಗಿ ರುಬ್ಕೊಬೇಕು, ಎಲ್ಲವನ್ನು ರುಬ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ನೆಕ್ಸ್ಟು ಬಾಣಲಿ ಇಟ್ಟು ಅದಕ್ಕೆ ನಾನೇನು ಮಾಡಿದ್ದೀನಿ, ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಸಾಂಬಾರು ರೆಡಿಯಾಗುತ್ತೆ. ಮತ್ತು ನಾವು ಮಿಕ್ಸಿಲಿ ರುಬ್ಬಿದಂಥ ಮಿಶ್ರಣವನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಹಾಕೋಣ. ನೆಕ್ಸ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ, ಒಂದು ಹದವಾಗಿ ಫ್ರೈ ಮಾಡ್ಕೋಬೇಕು, ತಳ ಹಿಡಿಯುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಇದು ಈರುಳ್ಳಿ ಎಲೆ, ಇದನ್ನು ಒಗ್ಗರಣೆಗೆ ಹಾಕಬೇಕಿತ್ತು, ಮರ್ತಿದ್ದೆ, ಹಾಗಾಗಿ ಈಗ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕಾಳು, ಉಳಿದಿದ್ದಂಥ ಕಾಳು, ಸೊಪ್ಪು ಎಲ್ಲವನ್ನು ಸೇರಿಸಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತಲ್ಲ, ಅದು ಆ ನೀರಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಮತ್ತೆ ಹಾಕ್ಕೋಬೋದು. ಮತ್ತು ಖಾರದ ಪುಡಿನೂ ಕೂಡ ನಾನು ಸ್ವಲ್ಪ ಹಾಕಿ ರುಬ್ಬಿದ್ದೆ. ನೀವು ಕೂಡ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕೊಂಡು ರುಬ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿನೂ ಬೇಯಿಸ್ಕೊಂಡಿರೋದ್ರಿಂದ. ಈಗ ನೋಡಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಉಪ್ಪು, ಯಾಕಂದರೆ ಮೊದಲೇ ಬೇಯಿಸುವಾಗ ಹಾಕಿದ್ದೆ ನಾನು ಉಪ್ಪನ್ನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಬಾಯ್.